ಆರೋಗ್ಯದ ಮಹತ್ವ ಗೊತ್ತಾಗುವುದು ಕಳೆದುಕೊಂಡ ಮೇಲೆಯೇ. ಆತ್ಮೀಯ ಸ್ನೇಹಿತರೆ, ಈ ದಿನ ನನ್ನ ಜೀವನದ ಗುರಿ ಎಂಬ ಪ್ರಬಂಧ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ. ನನ್ನ ಜೀವನದ ಗುರಿ ಪೀಠಿಕೆ. ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದ ಗುರಿ ಇರಬೇಕು. ಗುರಿ ಇಲ್ಲದ ಬಾಳು ಕಡಲಲ್ಲಿ ಚುಕ್ಕಾಣಿ ಇಲ್ಲದೆ ದೋಣಿಯನ್ನು ನಡೆಸಿದಂತೆ. ಗುರಿ ಇಲ್ಲದಿದ್ದರೆ ಏನು ಮಾಡಬೇಕು ಎಂಬ ನಿಶ್ಚಿತತೆ ಇರುವುದಿಲ್ಲ. ಪದವಿ ಪೂರ್ವ ಶಿಕ್ಷಣದ ಹಂತಕ್ಕೆ ಮುನ್ನ ಗುರಿಯನ್ನು ಹೊಂದಿದ್ದರೆ ನಾವು ಸೂಕ್ತವಾದ ಶಿಕ್ಷಣವನ್ನು ಪಡೆದು ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ವಿಷಯ ನಿರೂಪಣೆ. ನನ್ನ ಜೀವನದ ಗುರಿ ನಾನು ಒಬ್ಬ ಉತ್ತಮ ವೈದ್ಯನಾಗುವುದು. ಅದಕ್ಕೆ ನಾನು ಈಗಿನಿಂದಲೇ ಪ್ರಯತ್ನಿಸುತ್ತಿದ್ದೇನೆ. ಸಮಾಜದಲ್ಲಿ ವೈದ್ಯಕೀಯ ಕ್ಷೇತ್ರ ಬಹಳ ಮುಖ್ಯ. ವೈದ್ಯಕೀಯ ಕ್ಷೇತ್ರ ಮುಂದುವರಿಯುತ್ತಿದ್ದಂತೆ ಸಮಾಜ ಕೂಡ ಉತ್ತಮವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ. ವೈದ್ಯ ಒಂದು ಜೀವವನ್ನೇ ಉಳಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಉತ್ತಮ ಚಿಕಿತ್ಸೆಯನ್ನು ನೀಡುವ ಮೂಲಕ ರೋಗಿಗಳಿಗೆ ಪುನರ್ಜನ್ಮವನ್ನು ನೀಡುವವನಾಗಿರುತ್ತಾನೆ. ಸೇವಾ ಭಾವವನ್ನು ಹೊಂದಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಾನೆ. ನನಗೆ ವೈದ್ಯನಾಗುವ ಹಂಬಲ ಬರಲು ಕಾರಣ ನನ್ನ ತಾಯಿ ಹೇಳಿದ ಒಂದು ನೈಜ ಘಟನೆ. ನನ್ನ ತಾಯಿಯ ತವರೂರು ತುಮಕೂರು ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ಸೂಕ್ತ ಚಿಕಿತ್ಸಾಲಯವಾಗಲಿ ಆರೋಗ್ಯ ಕೇಂದ್ರವಾಗಲಿ ಇರಲಿಲ್ಲ. ಸಣ್ಣ ಕಾಯಿಲೆಗೂ ಚಿಕಿತ್ಸೆ ಪಡೆಯಲು ದೂರದ ಗುಬ್ಬಿಗೋ ತುಮಕೂರಿಗೋ ಹೋಗಬೇಕಾಗಿತ್ತು. ಆ ಊರಿನಲ್ಲಿ ಈರಮ್ಮ ಎಂಬ ಹೆಂಗಸಿದ್ದಳು. ಅವರಿವರ ಮನೆಗಳಲ್ಲಿ ಹೊಲಗಳಲ್ಲಿ ಕೂಲಿ ಮಾಡುತ್ತಾ ಜೀವನ ನಡೆಸುತ್ತಿದ್ದಳು. ಬಡತನದ ಸಂಸಾರಕ್ಕೆ ಅವಳೇ ಜೀವನಾಧಾರವಾಗಿದ್ದಳು. ಬಿಡುವಿನ ಸಮಯದಲ್ಲಿ ಅವಳ ಕೆಲಸ ಮಕ್ಕಳನ್ನು ನೋಡಿಕೊಳ್ಳುವುದು. ನನ್ನ ತಾಯಿಯ ಬಾಲ್ಯ ಆಕೆಯ ಬಳಿಯೇ ನಡೆಯಿತು. ಆಕೆಗೂ ಗಂಡ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ್ದ. ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆಯೇ ವಾತ್ಸಲ್ಯದಿಂದ ಕಾಣುತ್ತಿದ್ದಳು. ಒಂದು ದಿನ ಹೊಲದ ಕೆಲಸ ಮಾಡುತ್ತಿದ್ದಾಗ ತೆಂಗಿನ ಮರದ ಕೆಳಗೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಳು. ಆಗ ತೆಂಗಿನಕಾಯಿ ತಲೆಯ ಮೇಲೆ ಬಿದ್ದು ತೀವ್ರವಾದ ಪೆಟ್ಟಾಯಿತು. ರಕ್ತಸ್ರಾವ ಅತಿಯಾಗಿ ಚಿಕಿತ್ಸೆಗೆ ಕರೆದುಕೊಂಡು ಹೋಗುವ ಮುನ್ನವೇ ಆಕೆ ಮರಣ ಹೊಂದಿದಳು. ಪುಟ್ಟ ಮಕ್ಕಳು ಅನಾಥರಾದರು. ದಿಕ್ಕಿಲ್ಲದ ತಬ್ಬಲಿಗಳಾದರು. ಕೊನೆಗೆ ಊರ ಜನರೇ ಸರದಿಯಂತೆ ಮಕ್ಕಳನ್ನು ನೋಡಿಕೊಳ್ಳುವ ಬೆಳೆಸುವ ಹೊಣೆ ಹೊತ್ತರು. ನನ್ನ ತಾಯಿ ಹೇಳಿದ ಈ ಘಟನೆಯಿಂದ ನನಗೆ ತುಂಬ ಸಂಕಟವಾಯಿತು. ಅಂದೇ ನಾನು ಮುಂದೆ ವೈದ್ಯನಾಗಬೇಕೆಂದು ಗ್ರಾಮೀಣ ಜನರಿಗೆ ಚಿಕಿತ್ಸೆ ನೀಡಬೇಕೆಂದು ನಿರ್ಧರಿಸಿದ್ದೆನು. ಉಪಸಂಹಾರ. ಈ ನನ್ನ ಗುರಿಯನ್ನು ತಲುಪುವುದಕ್ಕಾಗಿ ಆಗಿನಿಂದಲೇ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಉತ್ತಮ ಕಾಲೇಜಿನಲ್ಲಿ ವಿಜ್ಞಾನ ವಿಷಯವನ್ನು ತೆಗೆದುಕೊಳ್ಳುತ್ತೇನೆ. ಉತ್ತಮ ವೈದ್ಯಕೀಯ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಮುಂದೆ ಶಿಶುವೈದ್ಯನಾಗಬೇಕೆಂದು ನಿರ್ಧರಿಸಿದ್ದೇನೆ. ಈಗಿನಿಂದಲೇ ನಾನು ನನ್ನ ಗುರಿಯನ್ನು ನಿರ್ಧರಿಸಿರುವುದರಿಂದ ನನಗೆ ವ್ಯಾಸಂಗ ಮಾಡಲು ಬಹಳ ಸಹಕಾರಿಯಾಗಿದೆ.